ಹಲೋ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನಿವತ್ತು ಸಿಂಪಲ್ಲಾಗಿ ರಿಚ್ ಆಗಿರೋ ಓರಿಯೋ ಮಿಲ್ಕ್ ಶೇಕನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವು ನೋಡ್ಬೋದು ಹೇಗೆ ಇದೆ ಅಂತ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಒಂದು 4 ಓರಿಯೋ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು. ಮತ್ತು ಚಾಕ್ಲೇಟ್ ಸಿರಪ್ನ ತೊಗೊಂಡಿದ್ದೀನಿ. ಆ್ಯಂಡ್ ಓರಿಯೋ ಬಿಸ್ಕೆಟ್ನ ಎಲ್ಲನೂ ಫಸ್ಟು ರ್ಯಾಪ್ ತೆಗೆದು ಓರಿಯೋ ಬಿಸ್ಕೆಟ್ನ ಒಂದು ಪ್ಲೇಟಿಗೆ ನಾವು ಹಾಕ್ಕೋಬೇಕು. 2ರಿಂದ 3 ಸಾಕು. ನಾನು ಸ್ವಲ್ಪ ಜಾಸ್ತಿನೇ ನೋಡುವ ಅಂಥೇಳಿ, ಟ್ರೈ ಮಾಡುವ ಅಂಥೇಳಿ ತೊಗೊಂಡಿದ್ದೀನಿ. ಹಾಗಾಗಿ ಎಲ್ಲ ಒಂದು ಪ್ಲೇಟಿಗೆ ನಾನು ಹಾಕ್ಕೋತಾ ಇದ್ದೀನಿ. ಎಲ್ಲದನ್ನೂ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಹೆಚ್ಚು ಕಡಿಮೆ ಆದ್ರೂ ಹಾಕ್ಕೋಬೋದಲ್ವಾ ಅಂತ ಹೇಳಿಬಿಟ್ಟು, ಅದೇನು ವೇಸ್ಟ್ ಆಗೋಲ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲದನ್ನೂ ಓಪನ್ ಮಾಡಿ ಒಂದು ಪ್ಲೇಟಿಗೆ ನಾನು ಎಲ್ಲದೂ ಹಾಕ್ಕೋತಾ ಇದ್ದೀನಿ ಕವರಿಂದ. ನಾವು ಒಂದೊಂದೇ ಓಪನ್ ಮಾಡ್ಕೊಂಡು ನೋಡ್ಬೋದು. ನೀವು ಓಪನ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಹಾಗೆ ಹಾಕ್ಕೊಳ್ಳಿ, ಯಾಕಂದರೆ ನಿಮಗೆ ಈಸಿ ಆಗುತ್ತೆ. ಡೈರೆಕ್ಟ್ ಜಾರಿಗೆ ಹಾಕೋದಕ್ಕಿಂತ ಪೀಸ್ ಮಾಡಿ ಹಾಕಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಹಾಗೆ ಮಾಡ್ಕೊಳ್ಳಿ. ನಂತರ ನಾನು ಇದೆಲ್ಲ ಒಂದು ಪ್ಲೇಟಿಗೆ ಹಾಕಿದ ಮೇಲೆ ನಾನು ಡೈರಿ ಮಿಲ್ಕ್ನ ತೊಗೋತೀನಿ. ಡೈರಿ ಮಿಲ್ಕ್ನೂ ಅಷ್ಟೇ ಕಟ್ ಮಾಡಿ ನಾನು ಅದರಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಗಳನ್ನ ಮಾಡಿ ಇದರಲ್ಲಿ ಹಾಕೋತೇನೆ. ಯಾಕಂದರೆ ಫುಲ್ಲ ಹಾಕ್ಲಿಕ್ಕಾಗೋದಿಲ್ಲ. ನೀವು ಮೆಲ್ಟ್ ಮಾಡಿ ಹಾಕಿದರೆ ತುಂಬ ಉತ್ತಮ ಅನ್ಕೋತೀನಿ. ಯಾಕಂದರೆ ಜ್ಯೂಸರ್ ಇಲ್ದಿರೋರು ನಾರ್ಮಲ್ ಜಾರಲ್ಲಿ ಅದು ಸ್ವಲ್ಪ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀವು ಮೆಲ್ಟ್ ಮಾಡಿ ಹಾಕಿ, ಇಲ್ಲಾಂದರೆ ಹೀಗೆ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಹಾಕಿ, ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಡೈರಿ ಮಿಲ್ಕ್ನ ಒಂದೊಂದೇ ಕಟ್ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪ್ಲೇಟಲ್ಲಿ ಓರಿಯೋ ಬಿಸ್ಕೆಟ್ ಜೊತೆ. ನಂತರ ಈಸಿ ಆಗ್ತದೆ ಜಾರಿಗೆ ಹಾಕಲಿಕ್ಕೆ ಅಂತ ಎಲ್ಲದನ್ನೂ. ನಾನು ಒಂದು 4 ತೊಗೊಂಡಿದ್ದೀನಿ ಡೈರಿ ಮಿಲ್ಕನ್ನು. ಹಾಗಾಗಿ ನಾನು ಇಲ್ಲಿ ಎಲ್ಲ ಕಟ್ ಮಾಡಿ ಓರಿಯೋ ಬಿಸ್ಕೆಟ್ನು ಕಟ್ ಮಾಡಿ ಹಾಕೋತಿದ್ದೀನಿ. ಒಳಗಡೆ ಕ್ರೀಮು ನಿಮ್ಮ ಆಪ್ಷನ್ ಅಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಓರಿಯೋ ಬಿಸ್ಕೆಟ್ ಒಳಗಿರೋ ಕ್ರೀಮನ್ನು ನೀವು ರಿಮೂವ್ ಮಾಡ್ಬೋದು, ನಿಮ್ಮ ಖುಷಿ. ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಕ್ರೀಮನ್ನು ತೆಗಿತಾ ಇಲ್ಲ. ನಾನು 4 ಡೈರಿ ಮಿಲ್ಕು 4 ಬಿಸ್ಕೆಟ್ ಪ್ಯಾಕನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು. ಎಲ್ಲ ಪೀಸ್ ಮಾಡ್ತಿದ್ದೇನೆ. ಯಾಕಂದರೆ ಜಾರಿಗೆ ನಂದು ಜ್ಯೂಸರ್ ಇಲ್ಲದ ಕಾರಣ ನಾನು ನಾರ್ಮಲ್ ಜಾರಿಗೆ ಹಾಕೋದ್ರಿಂದ ನಾನು ಪೀಸ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೇನೆ. ಇದು ಪೀಸ್ ಆಗಿದೆ. ನಂತರ ನಾನು ಜಾರ್ ತೊಗೋಬೇಕು. ಇದೆಲ್ಲ ಈಗ ರೆಡಿ ಆಗಿದೆ. ನಾನು ಜಾರಿಗೆ ಹಾಕುತ್ತೇನೆ. ನೀವು ನೋಡ್ಬೋದು, ನಾನೆಲ್ಲ ಪೀಸ್ ಮಾಡಿರೋ ಓರಿಯೋ ಬಿಸ್ಕೆಟ್ ಆ್ಯಂಡ್ ಡೈರಿ ಮಿಲ್ಕ್ ಎರಡು ಮಿಕ್ಸ್ ಮಾಡಿಕೊಂಡು ನಾನು ಜಾರಿಗೆ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 3/4% ಹಾಕೋತೀನಿ. ಯಾಕಂದರೆ ಜಾರು ನಂದು ಸ್ವಲ್ಪ ನಾರ್ಮಲ್ ಜಾರ್ ಆಗಿರೋದ್ರಿಂದ ಅದು ಈಚೆ ಬರೋ ಚಾನ್ಸಸ್ ಇದೆ ಜ್ಯೂಸು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮಟ್ಟಿಗೆ ಹಾಕೋತೀನಿ. ನೀವು ಜ್ಯೂಸರವರು ಇದೆ ಅನ್ನೋ ಆಪ್ಷನ್ ಇದ್ದರೆ ನೀವು ಫುಲ್ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತೀನಿ ಮತ್ತು 2ರಿಂದ 3 ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಗ್ರೈಂಡ್ ಮಾಡುವಾಗ ಐಸ್ ಕ್ಯೂಬ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಜ್ಯೂಸಸ್, ಮಿಲ್ಕ್ ಶೇಕ್ ಏನೇ ಆಗಿರ್ಬೋದು, ನೀವು ಐಸ್ ಕ್ಯೂಬ್ ಹಾಕಿ ಟ್ರೈ ಮಾಡಿ. ಯಾವಾಗಲೂ ತುಂಬ ತಿಕ್ಕಾಗಿ, ತುಂಬ ರಿಚ್ಚಾಗಿ, ಕೋಲ್ಡಾಗಿ ಎಲ್ಲ ಬರುತ್ತೆ. ನಾನು ಕೋಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಹಾಗಾಗಿ ಕೋಲ್ಡ್ ಮಿಲ್ಕ್ನ ನಾನು ಡೈರೆಕ್ಟ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಸ್ವೀಟ್ ಇರಲಿ ಅಂತ ನಾನು 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಿದ್ದೀನಿ. ನೋಡ್ಬೋದು ನೀವು. ಮಿಕ್ಸಿ ಮಾಡ್ತಿದ್ದೀನಿ ನಾನು. ಮಿಕ್ಸಿ ಚೆನ್ನಾಗಿ ಗ್ರೈಂಡ್ ಮಾಡ್ತಿದ್ದೀನಿ ನಾನು. ಓರಿಯೋ ಎಲ್ಲ ಫುಲ್ಲು ನೈಸಾಗಿ ಕ್ಲೀನ್ ಆಗಬೇಕು ಅಂತ. ನೆಕ್ಸ್ಟು ಒಂದು ಹಂತಕ್ಕೆ ಆಗಿದೆ. ನಾನು ಅದಕ್ಕೆ ನ್ಯೂಟೆಲ್ಲ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಹಾಕ್ತಿದ್ದೀನಿ ನಾನು. ನೋಡ್ಬೋದು ನೀವು. 1/4 ಸ್ಪೂನಷ್ಟು. ಅದರಲ್ಲೇ ಆಲ್ರೆಡಿ ಸ್ಪೂನಲ್ಲಿ ಅಂಟ್ಕೊಂಡಿರುತ್ತೆ. 1 ಸ್ಪೂನ್ ಸಾಕು ನಿಮಗೆ. ನೀವು ಅಂದರೆ ಅದು ಫ್ಲೇವರ್ ಕೊಡಲಿಕ್ಕೆ ಮಾತ್ರ ನಾನು ಯೂಸ್ ಮಾಡ್ತಿರೋದು. ನಂತರ ನಾನು ಇದಕ್ಕೆ ಅಮೂಲ್ ಅವರ ವ್ಯಾಪಿಂಗ್ ಮಿಲ್ಕ್ ಕ್ರೀಮ್ನ ನಾನು ಹಾಕ್ತಿದ್ದೀನಿ. ಪ್ಯೂರ್ ಮಿಲ್ಕ್ ಕ್ರೀಮ್ ಇದು. ಇದನ್ನು ಸ್ವಲ್ಪ 1 ಸ್ಪೂನಷ್ಟು ಆ್ಯಡ್ ಮಾಡಿದರೆ ಸಾಕು, ಜಾಸ್ತಿ ಬೇಡ. ಇದು ಅಷ್ಟೇ ಟೇಸ್ಟಿಗೆ ಮತ್ತು ಫ್ಲೇವರ್ ಎರಡೂ ತುಂಬ ಚೆನ್ನಾಗಿ ಕೊಡುತ್ತೆ ಮತ್ತು ಥಿಕ್ನೆಸ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಗ್ರೈಂಡ್ ಆಗಿದೆ. ನಾನು ಸ್ವಲ್ಪ ಗ್ಲಾಸಿಗೆ ಡೆಕೋರೇಷನ್ಸ್ ಮಾಡೋಣ ಅಂತ ಚಾಕ್ಲೇಟ್ ಸಿರಪ್ನ ತೊಗೊಂಡು ಡೆಕೋರೇಷನ್ ಸ್ಟಾರ್ಟಿಂಗು ನಮಗೆ ಸ್ವಲ್ಪ ಹೇಗೆ ಡೆಕೋರೇಷನ್ಸ್ ಮಾಡೋದು ಅಂತ ಸ್ವಲ್ಪ ಐಡಿಯಾ ಇರಲಿಲ್ಲ. ಆಮೇಲೆ ಐಡಿಯಾ ಸಿಕ್ತು. ಹಾಗಾಗಿ ಫಸ್ಟಿಗೆ ಸ್ಲೋ ಆಗಿ ಇದು ಮಾಡಿದ್ವಿ. ಆಮೇಲೆ ನಾನು ಮತ್ತೆ ಗ್ಲಾಸಿಗೆ ನಾನು ಸರಿಯಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಪೀಡಾಗಿ. ಆವಾಗ ಒಂದು ಶೇಪಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡ್ಬೋದು ನೀವು. ಡೆಕೋರೇಷನ್ಸಿಗೆ ನಾನು ಗ್ಲಾಸಿಗೆ
ಚಾಕ್ಲೇಟ್ ಸಿರಪ್ನ ಸುತ್ತಲೂ ನಾನು ಹಾಕ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಇದನ್ನು ಹಾಕಿದ್ರೇ ನಮಗೆ ಮಿಲ್ಕ್ ಶೇಕ್ ಆಗಿರ್ಬೋದು, ಸ್ಮೂತೀಸ್ ಆಗಿರ್ಬೋದು ರಿಚ್ಚಾಗಿ ಕಾಣುತ್ತೆ. ಹಾಗಾಗಿ ನಾವು ಗ್ಲಾಸ್ಗೆ ಡೆಕೋರೇಷನ್ಸ್ ಮಾಡೋದು ಒಳ್ಳೆಯದು. ಇದನ್ನು ನೀವು ಹಾಕಿ ಒಂದು 10 to 15 ಸೆಕೆಂಡ್ ಫ್ರೀಝರಲ್ಲಿ ಇಟ್ಟರೆ ಹಾಗೆ ಇರುತ್ತೆ ಗ್ಲಾಸ್ ಮಾತ್ರ. ನಾನು ಇದರಲ್ಲಿ ಇಟ್ಟಿಲ್ಲ. ಹಾಗೆ ನಾನು ಇದು ಓರಿಯೋ ಜ್ಯೂಸನ್ನ ಏನು ಗ್ರೈಂಡ್ ಮಾಡಿದ್ದೀನಿ ಅದನ್ನು ನಾನು ಸರ್ವ್ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ಐಸ್ ಕ್ಯೂಬ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಫಸ್ಟಿಗೆ ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕಿದರೂ ನಡೀತದೆ, ಕೋಲ್ಡ್ ಬೇಕು ಅನ್ನೋರು. ಇಲ್ಲ ಹಾಗೆ ಓಕೆ ಅಂದರೆ ಪರವಾಗಿಲ್ಲ. ನಾನು ಐಸ್ ಕ್ಯೂಬ್ ಒಂದು ಗ್ಲಾಸಿಗೆ ಹಾಗೆ ಹಾಕಿದ್ದೆ, ಇನ್ನೊಂದು ಗ್ಲಾಸಿಗೆ ಹಾಕಿಲ್ಲ. ನಂತರ ನಾನು ಮೇಲ್ಗಡೆ ಹಾಕ್ತಿದ್ದೀನಿ ಚೆನ್ನಾಗಿ ರಿಚಾಗಿ ಕಾಣಲಿ ಅಂತ. ನೆಕ್ಸ್ಟು ನಾನು ಇದಕ್ಕೆ ಅಮೂಲ್ ಅವರ ಚಾಕೋ ಚಿಪ್ಸ್ ಐಸ್ ಕ್ರೀಮ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ಓರಿಯೋ ಬಿಸ್ಕೆಟ್ ಆಗಿರೋದ್ರಿಂದ ಅದು ಫ್ಲೇವರಿಗೆ ಇದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಆ ಐಸ್ ಕ್ರೀಮ್ನ ನೀವು ಬೇರೆ ಯಾವ ಫ್ಲೇವರ್ ಬೇಕಾದರೂ ಐಸ್ ಕ್ರೀಮ್ ನಿಮ್ಮ ಖುಷಿಯಾಗಿ ನೀವು ಹಾಕ್ಕೋಬೋದು. ನಾನು ಚಾಕೋ ಚಿಪ್ಸು ಐಸ್ ಕ್ರೀಮ್ನ ನಾನು ಇಲ್ಲಿ ಬಳಸಿದ್ದೇನೆ, ನೋಡ್ಬೋದು. ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವು ಸ್ಟ್ರಾ ಇಟ್ಟು ನೋಡುವಾಗ ಹೀಗೆ ಕಾಣ್ತದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಖಂಡಿತ ಓರಿಯೋ ಮಿಲ್ಕ್ ಶೇಕನ್ನು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.